ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಟೆಕ್ ಬುಲ್ ಟ್ರೇಡಿಂಗ್ ಚಾನಲ್. ಫ್ರೆಂಡ್ಸ್, ನಾವು ಲಾಸ್ಟ್ ವಿಡಿಯೋದಲ್ಲಿ ಕೋಟೆಕ್ಸ್ ಟ್ರೇಡಿಂಗ್ ಪ್ಲಾಟ್ಫಾರ್ಮಲ್ಲಿ ಅಕೌಂಟ್ ಓಪನಿಂಗ್ ಮಾಡೋ ಪ್ರೋಸೆಸನ್ನು ತಿಳ್ಕೊಂಡ್ವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೋಟೆಕ್ಸ್ ಟ್ರೇಡಿಂಗ್ ಪ್ಲಾಟ್ಫಾರ್ಮಲ್ಲಿ ಇರ್ತಕ್ಕಂಥ ಏನೆಲ್ಲ ಫೀಚರ್ಸ್ ಇದೆ, ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಬೈನರಿ ಟ್ರೇಡಿಂಗಲ್ಲಿ ಮುಖ್ಯವಾಗಿ ಒಂದು ನಿಗದಿತ ಟೈಮನ್ನು ಸೆಟ್ ಮಾಡಿ, ಒಂದು ನಿಗದಿತ ಅಮೌಂಟನ್ನು ಸೆಟ್ ಮಾಡಿ, ನಿಗದಿತ ಪ್ರಾಫಿಟನ್ನು ಪಡ್ಕೊಂಡು ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಫ್ರೆಂಡ್ಸ್ ಇಲ್ಲಿ ಗಮನಿಸಿ, ನಾನು USD ARS ಅನ್ನೋ ಒಂದು ಕರೆನ್ಸಿ ಪೇರನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇದರ ಪರ್ಸೆಂಟೇಜ್ ಬಂದು 95% ಇದೆ. ಅಂದರೆ ನಾನು ಒಂದು ನಿಮಿಷದ ಎಕ್ಸ್ಪೈರಿ ಟೈಮನ್ನು ಸೆಟ್ ಮಾಡಿ ₹1,000 ಇನ್ವೆಸ್ಟ್ ಮಾಡಿದ್ರೆ ನನಗೆ ರಿಟರ್ನ್ ಆಗಿ ಸಿಗುವಂಥದ್ದು ₹950 ಪ್ರಾಫಿಟ್. ₹1,000 ಇನ್ವೆಸ್ಟ್ ಮಾಡಿದ್ರೆ ₹950 ಪ್ರಾಫಿಟ್ ಸಿಗುತ್ತೆ. ಅದೇ ರೀತಿ ನೀವು ಇಲ್ಲಿ ಗಮನಿಸಿ, USD IDR ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ ನಾನು ಏನಾದರೂ ಟ್ರೇಡ್ ಮಾಡಿದ್ರೆ, ಇಲ್ಲಿ ನಾನು ₹1,000 ಇನ್ವೆಸ್ಟ್ ಮಾಡಿದ್ರೆ 80% ರಿಟರ್ನ್ ಇದೆ. ಅಂದರೆ ₹1,000 ಇನ್ವೆಸ್ಟ್ ಮಾಡಿದ್ರೆ ನನಗೆ ₹800 ಪ್ರಾಫಿಟ್ ರಿಟರ್ನ್ ಬರುತ್ತೆ. ಅಂದರೆ ನೀವು ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, ಪರ್ಸೆಂಟೇಜ್ ಯಾವುದು ಜಾಸ್ತಿ ಇದೆ ಆ ಒಂದು ಕರೆನ್ಸಿ ಪೇರ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಟ್ರೇಡ್ ಮಾಡೋದ್ರಿಂದ ಪ್ರಾಫಿಟ್ ನಿಮಗೆ ಜಾಸ್ತಿ ಇದೆ. ನಾವು ಬೈನರಿ ಟ್ರೇಡಿಂಗಲ್ಲಿ ಟ್ರೇಡನ್ನು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ಕರೆನ್ಸಿ ಪೇರ್ಸ್ನ ಅವಶ್ಯಕತೆ ಇದೆ. ಸೊ ಕರೆನ್ಸಿ ಪೇರ್ನ ಏನಪ್ಪ ಸೆಲೆಕ್ಟ್ ಮಾಡೋದು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಕಾಣುವಂಥ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕಾಣುವಂಥ ಇಷ್ಟು ಕರೆನ್ಸಿ ಪೇರಲ್ಲೂ ಕೂಡ ನೀವು ಟ್ರೇಡನ್ನ ಮಾಡ್ಬೋದು. ಇದರಲ್ಲಿ ನಿಮಗೆ ಯಾವುದು ಹೈಯೆಸ್ಟ್ ಕರೆನ್ಸಿ ಪೇರ್ ಪರ್ಸೆಂಟೇಜ್ ರಿಟರ್ನ್ ಇದೆ ಆ ಒಂದು ಕರೆನ್ಸಿ ಪೇರನ್ನು ಚೂಸ್ ಮಾಡಿಕೊಂಡು ನೀವು ಟ್ರೇಡನ್ನು ಮಾಡ್ಬೋದು. ನಾವು ಕರೆನ್ಸಿ ಪೇರಲ್ಲಿ ಮಾತ್ರ ಟ್ರೇಡ್ ಮಾಡೋದಲ್ಲ, ಅದೇ ರೀತಿ ಕ್ರಿಪ್ಟೋದಲ್ಲೂ ಕೂಡ ಟ್ರೇಡ್ ಮಾಡ್ಬೋದು, ಕಮೋಡಿಟೀಸಲ್ಲೂ ಕೂಡ ಟ್ರೇಡ್ ಮಾಡ್ಬೋದು, ಸ್ಟಾಕ್ಸಲ್ಲೂ ಕೂಡ ಟ್ರೇಡ್ ಮಾಡ್ಬೋದು. ನೀವು ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದಕ್ಕೆ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಂತ ಕರೀತಾರೆ. ಫ್ರೆಂಡ್ಸ್, ಚಾರ್ಟಲ್ಲೂ ಕೂಡ 4 ರೀತಿ ಚಾರ್ಟ್ ಇದೆ. ಇವಾಗ ಪ್ರೆಸೆಂಟ್ ನೀವು ನೋಡ್ತಾ ಇರೋದು ಇದು ಕ್ಯಾಂಡಲ್ ಸ್ಟಿಕ್ ಚಾರ್ಟು. ಅದೇ ರೀತಿ ಲೈನ್ ಚಾರ್ಟ್ ಕೂಡ ಇದೆ. ಲೈನ್ ಚಾರ್ಟ್ ಬಂದು ನಿಮಗೆ ಲೈನ್ ಟೈಪ್ ನೋಡಲಿಕ್ಕೆ ಸಿಗುತ್ತೆ. ಅದೇ ರೀತಿ ಬಾರ್ ಚಾರ್ಟ್ ಕೂಡ ಇದೆ. ಬಾರ್ ಚಾರ್ಟ್ ನೋಡ್ಲಿಕ್ಕೆ ಈ ಥರ ಸಿಗುತ್ತೆ. ಅದೇ ರೀತಿ ಐಕೆನಶಿ ಚಾರ್ಟ್ ಸೇಮ್ ನಿಮಗೆ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅನ್ನೋದು ಸಿಗುತ್ತೆ. ಬಟ್ ಫ್ರೆಂಡ್ಸ್, ಮೋಸ್ಟ್ ಆಫ್ ದ ಟೈಮ್ ಟ್ರೇಡನ್ನು ಮಾಡಬೇಕಾದ್ರೆ ಕ್ಯಾಂಡಲ್ ಸ್ಟಿಕ್ ಚಾರ್ಟನ್ನು ಯೂಸ್ ಮಾಡ್ತೀವಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಕ್ಯಾಂಡಲ್ ಸ್ಟಿಕ್ ಚಾರ್ಟಲ್ಲಿ ಒಂದು ಕ್ಯಾಂಡಲ್ಸ್ನ ಓಪನಿಂಗ್, ಹೈ, ಲೋ ಮತ್ತು ಕ್ಲೋಸು ಕ್ಲಿಯರಾಗಿ ಗೊತ್ತಾಗುತ್ತೆ. ಕ್ಯಾಂಡಲ್ ಸ್ಟಿಕ್ ಚಾರ್ಟನ್ನು ಬಿಟ್ಟು ಬೇರೆ ಚಾರ್ಟ್ಗಳಲ್ಲಿ ನಿಮಗೆ ಹೈ, ಲೋ, ಓಪನಿಂಗ್, ಕ್ಲೋಸ್ಗಳು ಕ್ಲಿಯರಾಗಿ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾವು ಕ್ಯಾಂಡಲ್ ಸ್ಟಿಕ್ ಚಾರ್ಟನ್ನು ಯೂಸ್ ಮಾಡ್ತೀವಿ. ಫ್ರೆಂಡ್ಸ್, ನೀವು ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಒಂದೊಂದು ಕ್ಯಾಂಡಲ್ಸು ಕೂಡ ಒಂದೊಂದು ನಿಮಿಷನ ಪ್ರೆಸೆಂಟ್ ಮಾಡ್ತಿದೆ. ಗ್ರೀನ್ ಕ್ಯಾಂಡಲ್ ಬಂದು ಅಪ್ಪನ್ನು ಪ್ರೆಸೆಂಟ್ ಮಾಡ್ತಿದೆ, ರೆಡ್ ಕ್ಯಾಂಡಲ್ಸ್ ಬಂದು ನಿಮಗೆ ಡೌನನ್ನು ಪ್ರೆಸೆಂಟ್ ಮಾಡ್ತಿದೆ. ಫ್ರೆಂಡ್ಸ್, ನಾವು 1 ನಿಮಿಷದ ಕ್ಯಾಂಡಲ್ಸನ್ನು ಕೂಡ ಚೇಂಜ್ ಮಾಡ್ಬೋದು. 5 ಸೆಕೆಂಡಲ್ಲೂ ಕೂಡ ಚೇಂಜ್ ಮಾಡ್ಬೋದು, 10 ಸೆಕೆಂಡಲ್ಲೂ ಕೂಡ ಚೇಂಜ್ ಮಾಡ್ಬೋದು, 15 ಸೆಕೆಂಡಲ್ಲೂ ಕೂಡ ಚೇಂಜ್ ಮಾಡ್ಬೋದು, 30 ಸೆಕೆಂಡಲ್ಲೂ ಕೂಡ ಚೇಂಜ್ ಮಾಡ್ಬೋದು, 1 ನಿಮಿಷ, 2 ನಿಮಿಷ, 10 ನಿಮಿಷ, 15 ನಿಮಿಷ, 30 ನಿಮಿಷ, ಅಪ್ ಟು 1 ಡೇವರೆಗೂ ನಾವು ಕ್ಯಾಂಡಲ್ಸನ್ನು ಅನಲೈಸ್ ಮಾಡ್ಬೋದು. ಇವಾಗ ನೀವೇ ನೋಡ್ತಾ ಇದ್ರಿ, ಇದು 1 ದಿನದ ಕ್ಯಾಂಡಲ್ಸ್. 1 ದಿನದಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನು ನೀವು ಅನಲೈಸ್ ಮಾಡ್ಬೋದು. ಫ್ರೆಂಡ್ಸ್, ನಾವು ಬೈನರಿ ಟ್ರೇಡಿಂಗನ್ನು ಮಾಡ್ತಿರೋದ್ರಿಂದ ನಾವು ಮೋಸ್ಟ್ ಆಫ್ ದ ಟೈಮ್ 1 ನಿಮಿಷದ ಕ್ಯಾಂಡಲ್ಸನ್ನು ಟ್ರೇಡ್ ಮಾಡ್ತೀವಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಟೈಮ್. ಫ್ರೆಂಡ್ಸ್, ಇಲ್ಲಿ ಟೈಮ್ ಅಂತ ಏನು ಆಪ್ಷನ್ ಕಾಣ್ತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು 1 ನಿಮಿಷದ ಸೆಲೆಕ್ಟ್ ಮಾಡಿ 1 ನಿಮಿಷದ ಟ್ರೇಡನ್ನು ಮಾಡ್ಬೋದು. 2 ನಿಮಿಷ ಸೆಲೆಕ್ಟ್ ಮಾಡಿ 2 ನಿಮಿಷದ ಟ್ರೇಡನ್ನು ಮಾಡ್ಬೋದು. 3 ನಿಮಿಷ ಸೆಟ್ ಮಾಡಿ 3 ನಿಮಿಷದ ಟ್ರೇಡ್ ಮಾಡ್ಬೋದು. ಫ್ರೆಂಡ್ಸ್, ಇದು ಬಂದು ಸಿಸ್ಟಮ್ ಜನರೇಟೆಡ್ ಟೈಮ್. ಸಿಸ್ಟಮ್ ಜನರೇಟೆಡ್ ಟೈಮ್ಗೂ ಮತ್ತು ಮ್ಯಾನ್ಯುಯಲ್ ಟೈಮ್ಗೆ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಸಪೋಸ್ ಇಲ್ಲಿ ನೋಡಿ, ಇಲ್ಲಿ ಇವಾಗ ಒಂದು ಕ್ಯಾಂಡಲ್ ಫಾರ್ಮ್ ಆಗ್ತಿದೆ, 55 ಸೆಕೆಂಡ್ ರನ್ನಿಂಗ್ ಆಗ್ತಿದೆ. ಸೊ ಈ ಕ್ಯಾಂಡಲ್ ಬಂದು 60 ಸೆಕೆಂಡ್ವರೆಗೂ, ಈ ಕ್ಯಾಂಡಲ್ 60 ಸೆಕೆಂಡ್ ಆದ ನಂತರ ಈ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಸೊ ನಾವು 30 ಸೆಕೆಂಡ್ ಒಳಗಡೆ ಈ ಒಂದು ಟ್ರೇಡನ್ನು ಪ್ಲೇಸ್ ಮಾಡಬೇಕು. ಈ ಕ್ಯಾಂಡಲಲ್ಲಿ ನಾವು ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ 30 ಸೆಕೆಂಡ್ ಒಳಗಡೆ ನಾವು ಟ್ರೇಡನ್ನು ಮಾಡಬೇಕು. 41 ಸೆಕೆಂಡ್ ಇದೆ, ಟ್ರೇಡ್ ಪ್ಲೇಸ್ ಮಾಡಿದ್ರೆ ಈ ಟ್ರೇಡಲ್ಲಿ ಆಗೋದು ಟ್ರೇಡ್ ಕ್ಲೋಸ್ ಆಗುತ್ತೆ. ಇನ್ ಕೇಸ್ 30 ಸೆಕೆಂಡ್ ನಂತರ ನಾವು ಟ್ರೇಡನ್ನು ಮಾಡಿದ್ರೆ ಈ 1 ನಿಮಿಷದ ಕ್ಯಾಂಡಲ್ ಕ್ಲೋಸ್ ಆಗಿ ಮತ್ತೆ 1 ನಿಮಿಷದ ಕ್ಯಾಂಡಲ್ ಏನು ಫಾರ್ಮ್ ಆಗುತ್ತೆ, ಆ ಕ್ಯಾಂಡಲ್ಸ್ ಕ್ಲೋಸ್ ಆದ ನಂತರ ನಿಮ್ಮ ಟ್ರೇಡ್ ಕ್ಲೋಸ್ ಆಗುತ್ತೆ. ಇದು ಸಿಸ್ಟಮ್ ಜನರೇಟೆಡ್ ಟೈಮ್. ಅದೇ ರೀತಿ ಇಲ್ಲಿ ಸ್ವಿಚ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ಲ, ಈ ಸ್ವಿಚ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಮ್ಯಾನ್ಯುಯಲ್ ಟೈಮಲ್ಲಿ ಕೂಡ ಟ್ರೇಡನ್ನು ಮಾಡ್ಬೋದು. ಮ್ಯಾನ್ಯುಯಲ್ ಟೈಮ್ ಅಂತ ಹೇಳಿದ್ರೆ ಖುದ್ದಾಗಿ ನಾವೇ ಟೈಮನ್ನು ಸೆಟ್ ಮಾಡಿ ಟ್ರೇಡನ್ನು ಮಾಡ್ಬೋದು. ಸಪೋಸ್ ನಾನು 5 ಸೆಕೆಂಡಿಗೆ ಟ್ರೇಡ್ ಮಾಡಬೇಕಂದ್ರೆ 5 ಸೆಕೆಂಡಿಗೆ ಸೆಟ್ ಮಾಡಿ ಟ್ರೇಡನ್ನು ಮಾಡ್ಬೋದು. 10 ಸೆಕೆಂಡಿಗೆ ಸೆಟ್ ಮಾಡಿ ಟ್ರೇಡನ್ನು ಮಾಡ್ಬೋದು. 30 ಸೆಕೆಂಡಿಗೆ ಸೆಟ್ ಮಾಡಿ ಟೈಮನ್ನು ಟ್ರೇಡನ್ನು ಮಾಡ್ಬೋದು. 1 ನಿಮಿಷ, 2 ನಿಮಿಷ, 3 ನಿಮಿಷ, 5 ನಿಮಿಷ, 10 ನಿಮಿಷ, 1 ಅವರ್ ಟೈಮನ್ನು ಸೆಟ್ ಮಾಡಿ ಟ್ರೇಡನ್ನು ಮಾಡ್ಬೋದು ಮ್ಯಾನ್ಯುಯಲ್ ಟೈಮಿಂಗ್ಸಲ್ಲಿ. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಇನ್ವೆಸ್ಟ್ಮೆಂಟ್. ಅಮೌಂಟನ್ನು ಇನ್ವೆಸ್ಟ್ ಮಾಡೋದು ಹೇಗೆ? ಫ್ರೆಂಡ್ಸ್, ನಿಮ್ಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಎಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅಷ್ಟನ್ನು ಸೆಟ್ ಮಾಡಿ ನೀವು ಟ್ರೇಡನ್ನು ಮಾಡ್ಬೋದು. ಫ್ರೆಂಡ್ಸ್, ಇದನ್ನು ನಾವು ಖುದ್ದು ಮ್ಯಾನ್ಯುಯಲಿ ಕೂಡ ನಾವು ಅಮೌಂಟನ್ನು ಸೆಟ್ ಮಾಡಿ ಟ್ರೇಡನ್ನು ಮಾಡ್ಬೋದು. ಅದ್ರ ಜೊತೆ ಸ್ವಿಚ್ ಅನ್ನೋ ಒಂದು ಆಪ್ಷನ್ ಕಾಣ್ತಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪರ್ಸೆಂಟೇಜ್ ವೈಲಿ. ಸಪೋಸ್ ಇಲ್ಲಿ ನೋಡಿ ಗಮನಿಸಿ, ನನ್ನ ಡೆಮೋ ಅಕೌಂಟಲ್ಲಿ $8,847 ಇದೆ. ಪರ್ಸೆಂಟೇಜ್ ಇಲ್ಲಿ ಸಪೋಸ್ ನಾನು ಅದರಲ್ಲಿ 1% ಟ್ರೇಡನ್ನು ಮಾಡಬೇಕು ಅಂತ ಹೇಳಿದ್ರೆ
1% ಬಂದು $186. 2% ಸೆಟ್ ಮಾಡಿದ್ರೆ $372 ಸೆಟ್ ಮಾಡಿ ಒಂದು ಟ್ರೇಡನ್ನು ಟ್ರೇಡ್ ಮಾಡ್ಬೋದು. ಮ್ಯಾನ್ಯಲಿ ಟ್ರೇಡ್ ಮಾಡ್ಬೋದು. ಸ್ವಿಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ $100 ಒಂದು ಟ್ರೇಡ್ಗೆ $100 ಇನ್ವೆಸ್ಟ್ ಮಾಡ್ಬೋದು. ಫ್ರೆಂಡ್ಸ್, ನೆಕ್ಸ್ಟ್ ಟ್ರೇಡ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಾವು ಟ್ರೇಡನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ಕ್ಯಾಂಡಲ್ಸನ್ನು ಪ್ರೆಡಿಕ್ಟ್ ಮಾಡಬೇಕಾಗುತ್ತೆ. ಅಂದರೆ 1 ನಿಮಿಷದ ಕ್ಯಾಂಡಲ್ಸನ್ನು ಪ್ರೆಡಿಕ್ಟ್ ಮಾಡಿ ನಾವು ಟ್ರೇಡನ್ನು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇದು ನಮಗೆ ಡೌನ್ ಟ್ರೆಂಡನ್ನು ಇಂಡಿಕೇಟ್ ಮಾಡ್ತಿದೆ. ರೆಡ್ ಕಲರ್ಸ್ ಕ್ಯಾಂಡಲ್ಸ್ ಎಲ್ಲ ಬಂದು ಡೌನ್ ಟ್ರೆಂಡು, ಗ್ರೀನ್ ಕಲರ್ ಕ್ಯಾಂಡಲ್ಸ್ ಎಲ್ಲ ಬಂದು ಅಪ್ ಟ್ರೆಂಡ್. ಫ್ರೆಂಡ್ಸ್, ಇವಾಗ ನಮ್ಮ ಮೋಸ್ಟ್ ಆಫ್ ದ ಕ್ಯಾಂಡಲ್ಸ್ ಏನಾಗ್ತಿದೆ, ರೆಡ್ ಕಲರಲ್ಲಿ ನಮಗೆ ಶೋ ಆಗ್ತಿದೆ. ನಾವು ಟ್ರೆಂಡ್ ಫೇವರ್ ಆಗಿ ಟ್ರೇಡನ್ನು ಮಾಡಬೇಕು. ಇವಾಗ ನಾನು ಡೌನ್ಗೆ ಸಪೋಸ್ ಇವಾಗ ರನ್ನಿಂಗಲ್ಲಿ ಇರುವಂಥ ಕ್ಯಾಂಡಲ್ಸು ರೆಡ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದಾದರೆ, ಇಲ್ಲಿ ಕಾಣುವಂಥ ಡೌನ್ ಅಂತ ಏನು ಕಾಣಿಸ್ತಿದೆಯಲ್ಲ ಆಪ್ಷನ್, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಟ್ರೇಡ್ ಪ್ಲೇಸ್ ಆಗುತ್ತೆ, ಡೌನಿಗೆ ಟ್ರೇಡ್ ಪ್ಲೇಸ್ ಆಗುತ್ತೆ. ಕೇಸ್ ಇವಾಗ ರನ್ನಿಂಗಲ್ಲಿ ಇರುವಂಥ ಕ್ಯಾಂಡಲ್ಸು ಗ್ರೀನ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದಾದರೆ, ಇಲ್ಲಿ ಕಾಣುವಂಥ ಅಪ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಅಪ್ಪಿಗೆ ಟ್ರೇಡ್ ಪ್ಲೇಸ್ ಆಗುತ್ತೆ. ಸೊ ಈ ರೀತಿ ಟ್ರೇಡನ್ನು ಪ್ಲೇಸ್ ಮಾಡೋದು. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಇಂಡಿಕೇಟರ್ಸ್. ಫ್ರೆಂಡ್ಸ್, ಇಂಡಿಕೇಟರ್ಸನ್ನು ನಾವು ಟ್ರೆಂಡ್ ರಿವರ್ಸಲ್ ಮತ್ತು ಕಂಟಿನ್ಯೂಷನನ್ನು ಐಡೆಂಟಿಫೈ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇಂಡಿಕೇಟರ್ಸ್ ಹೇಗಪ್ಪ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಫ್ರೆಂಡ್ಸ್ ನೋಡಿ, ಇಲ್ಲಿ ಕಾಣುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಷ್ಟು ಇಂಡಿಕೇಟರ್ಸ್ ನಿಮ್ಗೆ ಅವೈಲೇಬಲ್ ಇದೆ. ಸೊ ಅದರಲ್ಲಿ ನಾವು ಮುಖ್ಯವಾಗಿ ಬಲೆಂಜರ್ ಬ್ಯಾಂಡ್ಸ್ ಯೂಸ್ ಮಾಡ್ತೀವಿ. ಸೂಪರ್ ಟ್ರೆಂಡ್ ಯೂಸ್ ಮಾಡಿ ಈ ಟ್ರೇಡನ್ನು ಮಾಡ್ಬೋದು. ಮೂವಿಂಗ್ ಅವರೇಜ್, ಜಿಗ್ಜಾಗ್ ಇಂಡಿಕೇಟರ್, ಮ್ಯಾಕ್ಟಿ ಇಂಡಿಕೇಟರ್, RSI ಇಂಡಿಕೇಟರ್ಸ್ಗಳನ್ನು ಯೂಸ್ ಮಾಡಿ ನಾವು ಟ್ರೇಡನ್ನು ಮಾಡ್ಬೋದು. ನೆಕ್ಸ್ಟ್ ಬಂದು ಟ್ರೆಂಡ್ ಲೈನ್ಸ್. ಫ್ರೆಂಡ್ಸ್, ಟ್ರೆಂಡ್ ಲೈನ್ಸನ್ನು ನಾವು ಟ್ರೆಂಡನ್ನು ಐಡೆಂಟಿಫೈ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ರಿವರ್ಸಲ್ ಲೆವೆಲನ್ನು ಐಡೆಂಟಿಫೈ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ಏನಪ್ಪ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಫ್ರೆಂಡ್ಸ್ ಇಲ್ಲಿ ಕಾಣುವಂಥ ಈ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಇಷ್ಟು ಇಂಡಿಕೇಟರ್ಸು, ಇಷ್ಟು ನಿಮಗೆ ಇಂಡಿಕೇಟರ್ಸ್ ಇದೆ. ಇದನ್ನು ಯೂಸ್ ಮಾಡಿಸಿ. ನೀವೇನು ರೆಡ್ ಗ್ರೀನ್ ನೋಡ್ತಾ ಇದ್ದೀರಾ, ಇದಕ್ಕೆ ಬರೋದು ಟ್ರೆಂಡ್ ಲೈನ್. ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಹಾರಿಜಾಂಟಲ್ ಲೈನ್ಸ್. ಫ್ರೆಂಡ್ಸ್, ಹಾರಿಜಾಂಟಲ್ ಲೈನ್ಸನ್ನು ನಾವು ಸಪೋರ್ಟ್ ಅಂಡ್ ಮತ್ತು ರೆಸಿಸ್ಟೆನ್ಸನ್ನು ಡ್ರಾ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ಫ್ರೆಂಡ್ಸ್, ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದಕ್ಕೆ ಕರಿತೀವಿ ಹಾರಿಜಾಂಟಲ್ ಲೈನ್ಸ್. ಮುಖ್ಯವಾಗಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ.